ಕಾಪು ಅಂದರೆ ಎಲ್ಲರಿಗೂ ರಕ್ಷಣೆ ಮಾಡುವಂಥ ಈ ಪವಿತ್ರವಾದಂಥ ಸ್ಥಳ. ಸೊ ಮಾರಮ್ಮನ ಗುಡಿ ನಾನು ಬಂದಿರೋದು ನನಗೊಂದು ದೊಡ್ಡ ಭಾಗ್ಯ. ನಮ್ಮ ಸ್ನೇಹಿತರು ಉದಯ್ ಕುಮಾರ್ ಶೆಟ್ಟರು ಮತ್ತು ಸ್ವರ್ಕೆ ಅವರೆಲ್ಲ ಕೂಡ ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ತಿಳಿಸಿದ್ರು. ಬಹುಶಃ ನಾನು ನೂರಾರು ದೇವಸ್ಥಾನಕ್ಕೆ ಪ್ರವಾಸ ಮಾಡಿದ್ದೇನೆ, ಹೋಗಿದ್ದೇನೆ. ಹೊಸದಾಗಿ ದೇವಸ್ಥಾನದ ಈ ರೀತಿ ಜೀರ್ಣೋದ್ಧಾರ ಸುಮಾರು 99 ಕೋಟಿ ರೂಪಾಯಿ ಯೋಜನೆಯನ್ನು ಇಟ್ಕೊಂಡು ಸರ್ಕಾರದ ಯಾವ ಹಣನೂ ಇಲ್ಲದೆ ಬರೀ ಭಕ್ತರು ಸ್ವಇಚ್ಛೆಯಿಂದ ವಾಲಂಟಿಯರ್ ಕೊಟ್ಟು ಇಂಥ ಒಂದು ಕೆಲಸ, ಯಾರು ಶಿಲ್ಪಿ ಕೆಲಸ ಮಾಡಿದ್ದಾರೋ, ಮರದ ಕೆಲಸ ಮಾಡಿದ್ದಾರೋ, ಚಿನ್ನದ ಕೆಲಸ ಮಾಡಿದ್ದಾರೋ, ಕಲ್ಲಿನ ಕೆಲಸ ಮಾಡಿದ್ದಾರೋ, ಇದು ಅದ್ಭುತವಾದಂಥ ಒಂದು ಜಾಗ. ಸೊ ಆ ದೇವಿಯ ಶಕ್ತಿ ಇಷ್ಟಿದೆ. ಇಲ್ಲಿ ಎಲ್ಲ ಜಾತಿಯವ್ರಿಗೂ, ಕೆಳಗಡೆ ಜಾತಿಯಿಂದ ಹಿಡಿದು ಮೇಲ್ಗಡೆ ಜಾತಿ, ಇಲ್ಲಿ ಯಾವುದೂ ಜಾತಿ ಇಲ್ಲ. ಈ ದೇವರಿಗೆ ಎಲ್ಲರೂ ಕೂಡ ಮಾನವ ಜಾತಿ, ಮಾನವ ಧರ್ಮ ಇದು ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು, ನಾನು ನಂಬಿರುವಂಥ ಗುರುಗಳು ಹೇಳಿದ್ದಾರೆ. ಹಂಗೆ ಇವತ್ತು ನಾನು ಬಂದು ಇಲ್ಲಿ ಮರದ ಕೆಲಸ, ಇಲ್ಲಿ ಕಲ್ಲಿನ ಕೆಲಸ, ಈ ಚಿತ್ರ, ಈ ಒಂದು ಏನು ಶಿಲೆಯಲ್ಲಿ ಕೆತ್ತನೆ ಕೆಲಸ ಇದೆಯಲ್ಲ, ಇದು ಭಾಳ ಅದ್ಭುತವಾದ್ದು. ನಮ್ಮ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಏನು ನಮ್ಮ ಕೆಂಪು ಕಲ್ಲು ಇದೆಯಲ್ಲ, ಇದು ಎಲ್ಲೋ ಹೊರಗಡೆಯಿಂದ ತಂದಿದ್ರೆ ಬೇರೆ ವಿಚಾರ. ಇದು ಶಿರಾಯಿಂದ ನಮ್ಮ ಕರ್ನಾಟಕದ ಕಲ್ಲಿನಲ್ಲಿ ಇಂಥ ಒಂದು ಶಿಲೆ, ಪವಿತ್ರವಾದಂಥ ಶಿಲೆ ಇಲ್ಲಿ ದೊರಕಿಸ್ಕೊಟ್ಟಿದ್ದಾರಲ್ಲ, ಇದು ನಿಜವಾಗ್ಲೂ ಹುಡುಕಿ ಮಾಡಿದಂಥವ್ರಿಗೆ ಸಹಕಾರ ಕೊಟ್ಟಂಥವ್ರು ಎಲ್ಲರೂ ಕೂಡ ಆ ತಾಯಿ ಅನುಗ್ರಹಿಸಲಿ. ಇನ್ನು ಹೆಚ್ಚಿಗೆ ಆ ತಾಯಿ ಎಲ್ಲರೂ ಕೂಡ ಯಾರು ಸಹಾಯ ಮಾಡಿದ್ದಾಳೆ ಅವರೆಲ್ಲರೂ ಕೂಡ ತಾಯಿ ಸಹಾಯ ಮಾಡಲಿ, ಅನುಗ್ರಹಿಸಲಿ. ಅವರೇನು ಅಪೇಕ್ಷೆ ಪಟ್ಟಿದ್ದಾರೆ, ಏನು ಬೇಡಿಕೆ ಕೊಟ್ಟಿದ್ದಾರೆ ಎಲ್ಲ ಕೂಡ ಈಡೇರಿಸಲಿ ಅಂತೇಳಿ ನಾನು ಇವತ್ತು ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ನಾನಿಲ್ಲಿ ಭಕ್ತನಾಗಿ ಬಂದಿದ್ದೇನೆ, ಅದು ಬೇರೆ ವಿಚಾರ. ಆದರೂ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಮೊದಲನೇ ಇದರ ಪ್ರಸಾದ ಕೂಡ ನನಗೆ ಇವತ್ತು ಆ ದೇವಿಯ ಸನ್ನಿಧಿಯಲ್ಲಿ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಇದು ನನ್ನ ಭಾಗ್ಯ. ಸೊ ನಾನು ಭಾಳ ಪ್ರಸನ್ನನಾಗಿದ್ದೇನೆ. ಆ ದೇವಿಯ ಅನುಗ್ರಹ ಎಲ್ಲರೂ ಕೂಡ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಬೆಳಗಾವಿ ಈ ಗೊಂದಲದಲ್ಲಿ ಮಹಾರಾಷ್ಟ್ರದಲ್ಲಿ 2 ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ ಈಗ, ಅಂದರೆ ಗಡಿ ಉಸ್ತುವಾರಿ ಸಚಿವರು ಅಂತ. ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಭಾಳ ಸುಭಿಕ್ಷವಾಗಿ ಮಾಡ್ತಾರೆ. ವಿಶೇಷವಾಗಿ ಬೇಕು ಅಂತ ಸರ್. ನೀವೊಬ್ಬ ಧಾರ್ಮಿಕ ವ್ಯಕ್ತಿ, ಈಗ ನೀವು ಎಲ್ಲಿ ಟೆಂಪಲ್ಗೆ ಹೋದ್ರೂ ಒಂದು ಸಂಚಲನ ಆಗ್ತಾ ಇದೆ ರಾಜ್ಯದಲ್ಲಿ, ಏನು ಹೇಳ್ತೀವಿ? ನಾನು ಯಾವ ಟೆಂಪಲ್ಗೆ ಹೋದ್ರೂ ಸಂಚಲನ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು. ತಿರ್ಗಾ ಯಾರೊಬ್ಬರು MP ಯಾರೋ ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವ್ರು ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ, ಬರೀ ಪಂಚರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ, ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಚಿಕನ್ ಮಟನ್ ಕಡಿಬೇಕು, ನಾವು ಕಡಿತೀವ? ಅವರೇ ಮಾಡೋರೆಲ್ಲ, ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ, ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ. ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ, ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ. ಈಗ ನೀರು ಸಂಗಮ, ಅಲ್ಲಿಗೆ ಹೋಗಿದ್ದೆ ನಾನು, ಕುಂಭಮೇಳಕ್ಕೆ ಹೋಗಿದ್ದೆ. ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ? ಏನೂ ಇಲ್ಲ. 3 ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ, ಕಾವೇರಿ. ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸೀಪುರದ ಹತ್ರ ಕಪಿಲಾ, ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ.
ತಪ್ಪೇನಿದೆ? ಯಾರು ಲೆಕ್ಕಾಚಾರ ಮಾಡೋದು ಬೇಡ ಅಂತೀರಿ ಹಾಗಾದ್ರೆ? ಬೇರೆ ಬೇರೆ ಲೆಕ್ಕಾಚಾರ ಹಾಕ್ಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಉಡುಪಿ ಶಾಸಕ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಉಡುಪಿ ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ, ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ. ಸುನಿಲ್ ಕುಮಾರ್ ಅದು ಹೇಳಿದ್ರು ಯಶ್ಪಾಲ್ ಅವರು. ಒಳ್ಳೇದಾಗಲಿ, ಸುನಿಲ್ ಸ್ವಾಗತ ಮಾಡಿದ್ದಾರೆ ಇವತ್ತು ಟ್ವೀಟ್ ಮಾಡಿ. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ರಾಜ್ಯಕ್ಕೂ ಒಳ್ಳೇದಾಗಲಿ, ಅವ್ರ ಮನೆನ ಸರಿ ಮಾಡ್ಕೊಳ್ಳಿ. ನಮಸ್ಕಾರ. ಈ ಕಾಪು ಅಂದರೆ ಎಲ್ಲರಿಗೂ ರಕ್ಷಣೆ ಮಾಡುವಂಥ ಈ ಪವಿತ್ರವಾದಂಥ ಸ್ಥಳ. ಸೊ ಮಾರಮ್ಮನ ಗುಡಿ ನಾನು ಬಂದಿರೋದು ನನಗೊಂದು ದೊಡ್ಡ ಭಾಗ್ಯ. ನಮ್ಮ ಸ್ನೇಹಿತರು ಉದಯ್ ಕುಮಾರ್ ಶೆಟ್ಟರು ಮತ್ತು ಸ್ವರ್ಕೆ ಅವರೆಲ್ಲ ಕೂಡ ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ತಿಳಿಸಿದ್ರು. ಬಹುಶಃ ನಾನು ನೂರಾರು ದೇವಸ್ಥಾನಕ್ಕೆ ಪ್ರವಾಸ ಮಾಡಿದ್ದೇನೆ, ಹೋಗಿದ್ದೇನೆ. ಹೊಸದಾಗಿ ದೇವಸ್ಥಾನದ ಈ ರೀತಿ ಜೀರ್ಣೋದ್ಧಾರ ಸುಮಾರು 99 ಕೋಟಿ ರೂಪಾಯಿ ಯೋಜನೆಯನ್ನು ಇಟ್ಕೊಂಡು ಸರ್ಕಾರದ ಯಾವ ಹಣನೂ ಇಲ್ಲದೆ ಬರೀ ಭಕ್ತರು ಸ್ವಇಚ್ಛೆಯಿಂದ ವಾಲಂಟಿಯರ ಕೊಟ್ಟು ಇಂಥ ಒಂದು ಕೆಲಸ, ಯಾರು ಶಿಲ್ಪಿ ಕೆಲಸ ಮಾಡಿದ್ದಾರೋ, ಮರದ ಕೆಲಸ ಮಾಡಿದ್ದಾರೋ, ಚಿನ್ನದ ಕೆಲಸ ಮಾಡಿದ್ದಾರೋ, ಕಲ್ಲಿನ ಕೆಲಸ ಮಾಡಿದ್ದಾರೋ, ಇದು ಅದ್ಭುತವಾದಂಥ ಒಂದು ಜಾಗ. ಸೊ ಆ ದೇವಿಯ ಶಕ್ತಿ ಇಷ್ಟಿದೆ. ಇಲ್ಲಿ ಎಲ್ಲ ಜಾತಿಯವ್ರಿಗೂ, ಕೆಳಗಡೆ ಜಾತಿಯಿಂದ ಹಿಡಿದು ಮೇಲ್ಗಡೆ ಜಾತಿ, ಇಲ್ಲಿ ಯಾವುದೂ ಜಾತಿ ಇಲ್ಲ. ಈ ದೇವರಿಗೆ ಎಲ್ಲರೂ ಕೂಡ ಮಾನವ ಜಾತಿ, ಮಾನವ ಧರ್ಮ ಇದು ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು, ನಾನು ನಂಬಿರೋಂಥ ಗುರುಗಳು ಹೇಳಿದ್ದಾರೆ. ಹಂಗೆ ಇವತ್ತು ನಾನು ಬಂದು ಇಲ್ಲಿ ಮರದ ಕೆಲಸ, ಇಲ್ಲಿ ಕಲ್ಲಿನ ಕೆಲಸ, ಈ ಚಿತ್ರ, ಈ ಒಂದು ಏನು ಶಿಲೆಯಲ್ಲಿ ಕೆತ್ತನೆ ಕೆಲಸ ಇದೆಯಲ್ಲ, ಇದು ಭಾಳ ಅದ್ಭುತವಾದ್ದು. ನಮ್ಮ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಏನು ನಮ್ಮ ಕೆಂಪು ಕಲ್ಲು ಇದೆಯಲ್ಲ, ಇದು ಎಲ್ಲ ಹೊರಗಡೆಯಿಂದ ತಂದಿದ್ರೆ ಬೇರೆ ವಿಚಾರ. ಇದು ಶಿರಾಯಿಂದ ನಮ್ಮ ಕರ್ನಾಟಕದ ಕಲ್ಲಿನಲ್ಲಿ ಇಂಥ ಒಂದು ಶಿಲೆ, ಪವಿತ್ರವಾದಂಥ ಶಿಲೆ ಇಲ್ಲಿ ದೊರಕಿಸ್ಕೊಟ್ಟಿದ್ದಾರಲ್ಲ, ಇದು ನಿಜವಾಗ್ಲೂ ಹುಡುಕಿ ಮಾಡಿದಂಥವ್ರಿಗೆ ಸಹಕಾರ ಕೊಟ್ಟಂಥವ್ರು ಎಲ್ಲರೂ ಕೂಡ ಆ ತಾಯಿ ಅನುಗ್ರಹಿಸಲಿ. ಇನ್ನು ಹೆಚ್ಚಿಗೆ ಆ ತಾಯಿ ಎಲ್ಲರೂ ಕೂಡ ಯಾರು ಸಹಾಯ ಮಾಡಿದ್ದಾಳೆ ಅವರೆಲ್ಲರೂ ಕೂಡ ತಾಯಿ ಸಹಾಯ ಮಾಡಲಿ, ಅನುಗ್ರಹಿಸಲಿ. ಅವರೇನು ಅಪೇಕ್ಷೆ ಪಟ್ಟಿದ್ದಾರೆ, ಏನು ಬೇಡಿಕೆ ಕೊಟ್ಟಿದ್ದಾರೆ ಎಲ್ಲ ಕೂಡ ಈಡೇರಿಸಲಿ ಅಂತೇಳಿ ನಾನು ಇವತ್ತು ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ನಾನಿಲ್ಲಿ ಭಕ್ತನಾಗಿ ಬಂದಿದ್ದೇನೆ, ಅದು ಬೇರೆ ವಿಚಾರ. ಆದರೂ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಮೊದಲನೇ ಇದರ ಪ್ರಸಾದ ಕೂಡ ನನಗೆ ಇವತ್ತು ಆ ದೇವಿಯ ಸನ್ನಿಧಿಯಲ್ಲಿ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಇದು ನನ್ನ ಭಾಗ್ಯ. ಸೊ ನಾನು ಭಾಳ ಪ್ರಸನ್ನನಾಗಿದ್ದೇನೆ. ಆ ದೇವಿಯ ಅನುಗ್ರಹ ಎಲ್ಲರೂ ಕೂಡ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಬೆಳಗಾವಿ ಈ ಗೊಂದಲದಲ್ಲಿ ಮಹಾರಾಷ್ಟ್ರದಲ್ಲಿ 2 ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ ಈಗ, ಅಂದರೆ ಗಡಿ ಉಸ್ತುವಾರಿ ಸಚಿವರು ಅಂತ. ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳು ಎಲ್ಲ ಕೆಲಸವನ್ನು ಭಾಳ ಸುಭಿಕ್ಷವಾಗಿ ಮಾಡ್ತಾರೆ. ವಿಶೇಷವಾಗಿ ಬೇಕು ಅಂತ ಸರ್. ನೀವೊಬ್ಬ ಧಾರ್ಮಿಕ ವ್ಯಕ್ತಿ, ಈಗ ನೀವು ಎಲ್ಲಿ ಟೆಂಪಲಿಗೆ ಹೋದ್ರೂ ಒಂದು ಸಂಚಲನ ಆಗ್ತಾ ಇದೆ ರಾಜ್ಯದಲ್ಲಿ, ಏನು ಹೇಳ್ತೀರಿ? ನಾನು ಯಾವ ಟೆಂಪಲ್ಗೆ ಹೋದ್ರೂ ಸಂಚಲನ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದ್ರು. ತಿರ್ಗಾ ಯಾರೊಬ್ಬರು MP ಯಾರೋ ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಬರೀ ಪಂಚರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ, ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಚಿಕನ್ ಮಟನ್ ಕಡಿಬೇಕು, ನಾವು ಕಡಿತೀವ? ಅವರೇ ಮಾಡೋರೆಲ್ಲ, ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ, ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ. ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ, ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ. ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು, ಕುಂಭಮೇಳಕ್ಕೆ ಹೋಗಿದ್ದೆ. ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ?
ಏನೂ ಇಲ್ಲ. 3 ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ, ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ, ಕಾವೇರಿ. ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸೀಪುರದ ಹತ್ರ ಕಪಿಲ, ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತಪ್ಪೇನಿದೆ? ಯಾರು ಲೆಕ್ಕಾಚಾರ ಮಾಡೋದು ಬೇಡ ಅಂತೀರಿ ಹಾಗಾದ್ರೆ? ಬೇರೆ ಬೇರೆ ಲೆಕ್ಕಾಚಾರ ಹಾಕ್ಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಉಡುಪಿ ಶಾಸಕ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಉಡುಪಿ ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ, ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ. ಸುನಿಲ್ ಕುಮಾರ್ ಅದು ಹೇಳಿದ್ರೆ ಯಶ್ಪಾಲ್ ಅವರು. ಒಳ್ಳೇದಾಗಲಿ, ಸುನಿಲ್ ಸ್ವಾಗತ ಮಾಡಿದ್ದಾರೆ ಇವತ್ತು ಟ್ವೀಟ್ ಮಾಡಿ. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ರಾಜ್ಯಕ್ಕೂ ಒಳ್ಳೇದಾಗಲಿ, ಅವ್ರ ಮನೆನ ಸರಿ ಮಾಡ್ಕೊಳ್ಳಿ. ನಮಸ್ಕಾರ.